ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು ಸಿವಿಲ್ ಇಂಜಿನಿಯರ್ ಕಮ್ PWD ಗುತ್ತಿಗೆದಾರ ಹಾಗೂ ಮೂಲತಃ ರೈತ ಕುಟುಂಬದವರಾದ ಮತ್ತು ಸಮಾಜ ಸೇವೆ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿಯೊಬ್ಬರ ಕೃಷಿ ಸಾಧನೆಯ ಬಗ್ಗೆ. ಸ್ನೇಹಿತರೆ, ಶನಿವಾಸಂತೆ ಸಮೀಪದ ತೋಯಳ್ಳಿ ಗ್ರಾಮದ ನಿವಾಸಿಯಾಗಿರುವ TR ಪುರುಷೋತ್ತಮ್ ಅವರು ಮೂಲತಃ ಕೃಷಿಕ ಕುಟುಂಬದವರಾಗಿದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ ಪದವೀಧರರಾದ ಪುರುಷೋತ್ತಮ್ ಅವರು ಕೊಡಗು ಜಿಲ್ಲೆಯ ಕ್ಲಾಸ್ 1 PWD ಗುತ್ತಿಗೆದಾರರಲ್ಲಿ ಒಬ್ಬರಾಗಿದ್ದಾರೆ. ಸಮಾಜ ಸೇವಕರಾಗಿರುವ ಪುರುಷೋತ್ತಮ್ ಅವರು PLDB ಬ್ಯಾಂಕ್ ಸೇರಿದಂತೆ ವಿವಿಧ ಸಹಕಾರ ಕ್ಷೇತ್ರದ ಬ್ಯಾಂಕ್ಗಳಲ್ಲಿ, ರೋಟರಿ ಕ್ಲಬ್ ಮತ್ತು ಇತರೆ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿಯೂ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿರುವ ಮೂಲಕ ಅವರು ಜನಮನ್ನಣೆ ಗಳಿಸಿದ್ದಾರೆ. ಸ್ನೇಹಿತರೆ, ಪುರುಷೋತ್ತಮ್ ಅವರು ತನ್ನ ಪ್ರೊಫೆಷನ್ನಿನ ಪ್ರತಿದಿನದ ಶೆಡ್ಯೂಲ್ನಿನ ನಡುವೆಯೂ ಕೃಷಿ ಕಾಯಕಕ್ಕೆ ಅಷ್ಟೇ ಉತ್ತೇಜನ ನೀಡುತ್ತಿದ್ದಾರೆ. ತೋಯಳ್ಳಿ ಗ್ರಾಮದ ಅವರ ಮನೆಯ ಪಕ್ಕದಲ್ಲಿ ಅವರು ತೋಟವನ್ನು ಹೊಂದಿದ್ದಾರೆ. ತೋಟ ಪೂರ್ತಿಯಾಗಿ ರೋಬಸ್ಟಾ ಕಾಫಿಯನ್ನು ಬೆಳೆದಿರುವ ಪುರುಷೋತ್ತಮ್ ಅವರು ಕಾಳು ಮೆಣಸನ್ನು ಬೆಳೆದಿದ್ದಾರೆ. ತೋಟದ ನಡುವೆ ಸಪೋಟ ಮತ್ತು ಬಾಳೆಯನ್ನು ಅಂತರ್ ಬೆಳೆಯಾಗಿ ಬೆಳೆದಿದ್ದಾರೆ. ಇದರ ಜೊತೆಯಲ್ಲಿ ಕಿತ್ತಳೆ, ಬಟರ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ರಾಮಫಲ, ಸೀತಾಫಲ ಮುಂತಾದ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ. ಪುರುಷೋತ್ತಮ್ ಅವರು ತೋಟದಲ್ಲಿ ಏಲಕ್ಕಿ, ಅಡಿಕೆ, ತೆಂಗು, ತಾಳೆಯನ್ನು ಬೆಳೆದಿದ್ದಾರೆ. ತೋಟದ ಮಧ್ಯದಲ್ಲಿ ಕೆರೆಯನ್ನು ಮಾಡಿದ್ದು ಕೆರೆಯಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡುತ್ತಿದ್ದಾರೆ. ಸ್ನೇಹಿತರೆ, ಪುರುಷೋತ್ತಮ್ ಅವರ ತೋಟದಲ್ಲಿ 1 ಸೆಂಟು ಜಾಗವನ್ನೂ ವ್ಯರ್ಥ ಮಾಡದೆ ಅದರಲ್ಲಿ ಏಲಕ್ಕಿ, ಅಡಿಕೆ ಸೇರಿದಂತೆ ವಿವಿಧ ಹಣ್ಣು ಹಂಪಲಿನ ಗಿಡಗಳನ್ನು ನೆಟ್ಟಿದ್ದಾರೆ ಮತ್ತು ತೋಟದೊಳಗೆ ನೈಸರ್ಗಿಕವಾಗಿ ಹರಿಯುವ ಕೊಲ್ಲಿಯ ಬದಿಗಳಲ್ಲೂ ಏಲಕ್ಕಿಯನ್ನು ಬೆಳೆದಿದ್ದಾರೆ. ತೋಟದಲ್ಲಿ 50ಕ್ಕಿಂತ ಹೆಚ್ಚು ಫಸಲು ಕೊಡುತ್ತಿರುವ ತೆಂಗಿನ ಮರಗಳಿವೆ. ತೋಟದಲ್ಲಿ 4-5 ವರ್ಷಗಳ ಹಿಂದೆ ನೆಟ್ಟಿರುವ ಅಡಿಕೆಯೂ ಸಹ ಈಗ ಫಸಲು ಕೊಡುತ್ತಿದೆ. ಸ್ನೇಹಿತರೆ, ಪುರುಷೋತ್ತಮ್ ಅವರು ತೋಟದಲ್ಲಿ ರೋಬಸ್ಟಾ ಕಾಫಿಗೆ, ಅಡಿಕೆ, ತೆಂಗು ಸೇರಿದಂತೆ ಹಣ್ಣಿನ ಗಿಡಗಳಿಗೆ ರಾಸಾಯನಿಕ ಔಷಧಿ ಸಿಂಪಡಣೆ ಮಾಡುವುದಿಲ್ಲ. ಕಾಫಿ ಹೊರತುಪಡಿಸಿದಂತೆ ಇತರ ಬೆಳೆಗಳಿಗೆ ಕೊಟ್ಟಿಗೆ ಗೊಬ್ಬರದಂತಹ ಸಾವಯವ ಗೊಬ್ಬರವನ್ನು ಬಳಸುತ್ತಾರೆ. ಸ್ನೇಹಿತರೆ, ಪುರುಷೋತ್ತಮ್ ಅವರ ತೋಟ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಅವರಿಂದಲೇ ಮಾಹಿತಿ ಪಡೆದುಕೊಳ್ಳೋಣ. ಸರ್, ಇದು ರೋಬಸ್ಟಾ ಏರಿಯಾನ? ಇದು ವೆರೈಟಿ? ಇದು ಫುಲ್ ರೋಬಸ್ಟಾ ಬೌಂಡ್ರಿ. ಪೂರ್ತಿ ಇದೊಂದು ರೋಬಸ್ಟಾ, ಮತ್ತೆ ಅದ್ರ ಜೊತೆಗೆ ಏಲಕ್ಕಿ ಇದೆ. ಏಲಕ್ಕಿ 1,000 ಗಿಡ ಇದೆ. 4,000 ಅಷ್ಟು ಅಡಿಕೆ ಹಾಕಿದೀನಿ. 1,000 ಗಿಡ ಅಷ್ಟು ಸಪೋಟ ಹಾಕಿದೀನಿ. ಇದು ಪೆಪ್ಪರು ಮಾಮೂಲಿ ಎಲ್ಲ ಇದೆ. ಒಂದು ಮಾವಿನ ಗಿಡ, ಒಂದು ಲಾಸ್ಟ್ ಎಲ್ಲ ಹಾಕಿದೀನಿ. ಸಪೋಟ, ಅಡಿಕೆ, ಇದನ್ನೆಲ್ಲ. ಆದ್ರೆ ಎಲ್ಲ ಥರದ್ದು ಕ್ರಾಪ್ ಇದೆ. ಡ್ರ್ಯಾಗನ್ ಫ್ರೂಟ್ ಇರ್ಬೋದು. ಮಧ್ಯೆ ಮಧ್ಯದಲ್ಲಿ ಹಾಕಿದ್ದ ಒಂದು ಸೈಡಲ್ಲಿ ಒಂದು ಕ್ರಾಪಿಂದ ಇನ್ನೊಂದು ಕ್ರಾಪ್ಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಿದ್ವಿ. ಮಾವಿನ ಗಿಡ ಈ ತರ ಒಂದು ರೋಡ್ ಸೈಡ್ ಮಾತ್ರ ಒಂದು ಲೈನ್ ಉದ್ದ ಹಾಕೊಂಡಿದ್ವಿ. ಮಾವಿನ ಗಿಡ ಒಂದೊಂದು ವೆರೈಟಿ ಇದೆ, ತುಂಬಾ ಚೆನ್ನಾಗಿದೆ. ಅಂತ ವೆರೈಟಿ ಎಷ್ಟಿದೆ ಸರ್? ಮ್ಯಾಂಗೋ ಇದೆ ಒಂದು 7-8 ವೆರೈಟಿ. ಈಗೆಲ್ಲ ಫಸಲು ಒಂದು ಆಗಿದೆ ಆಯ್ತಲ್ಲ? ಮಾರ್ಲಿಕ್ಕಿಲ್ಲ. ನಮ್ಮ ಫ್ರೆಂಡ್ಸಿಗೆ, ನೆಂಟರಿಸ್ಟಿಗೆ, ಅವ್ರಿಗೆ ಮಾವಿನಕಾಯಿ ಇರೋದೇ ಒಂದು 10-12 ಗಿಡ ಇದೆ. ಮತ್ತೆ ರೋಬಸ್ಟಾ ಏರಿಯಾದಲ್ಲಿ ಇದೆ ಪೆಪ್ಪರ್ ಹಾಕಿದ್ರ? ಪೆಪ್ಪರ್ ಪೂರ್ತಿ ಪೆಪ್ಪರ್ ಒಳಗಡೆ ಹೋಗ್ಬೇಕಲ್ಲ? ಒಳಗಡೆ ಎಲ್ಲ ಪೆಪ್ಪರ್ ಇದೆ. ಈಗ ಅದರಿಂದ ಬಾಳೆ ಎಲ್ಲ ರಿಮೂವ್ ಮಾಡಿದ್ರ? ಸುಮಾರು ಇಲ್ಲಿ ಒಳಗೆ ಅಡಿಕೆ ಎಲ್ಲ ಕವರ್ ಆಗ್ತಾ ಬಂತಲ್ಲ, ಹಾಗೆ ತೋಟದ ಮಧ್ಯದಲ್ಲಿ ಇದ್ದಿದ್ದು ಬಾಳೆ ಎಲ್ಲ ರಿಮೂವ್ ಮಾಡಿದೆ. ಸೈಡ್ ಮಾತ್ರ ಬಿಟ್ಕೊಂಡಿದ್ದೆ. ಇವೆಲ್ಲ ಸಪೋಟನಾ? ಮಧ್ಯೆ ಎಲ್ಲ ಸಪೋಟ. 25 ಅಡಿ 30 ಅಡಿಗೆ ಹಿಂಗೆ ಬರಂಗೆ ಸಪೋಟ ಕೊಟ್ಟಿದ್ದೀನಿ. 12.5 ಅಡಿಗೆ ಒಂದೊಂದು ರೋಬಸ್ಟಾ ಸಪೋಟ ಮಾಡಿ. ಈ ಸರಿ ಹೇಗಿದೆ ಸರ್ ಫಸಲು? ಕಾಫಿ ಚೆನ್ನಾಗಿದೆ, ಬಟ್ ಈಗ ಸ್ವಲ್ಪ ಡ್ರಾಪ್ ಆಗ್ತಾ ಇದೆ. ಮಳೆ ಜಾಸ್ತಿ ಜಾಸ್ತಿಯಾಗಿ ಸ್ವಲ್ಪ ಡ್ರಾಪ್ ಆಗ್ತಾ ಇದೆ.
ಇನ್ನೂ ಈಗಾಗಲೇ ಆ ಒಂದು ಸ್ಯಾಚುರೇಷನ್ ಲೆವೆಲ್ಗೆ ಭೂಮಿ ತಲುಪಿಬಿಟ್ಟಿದೆ. ಇನ್ನೂ ಮಳೆ ಜಾಸ್ತಿ ಆದರೆ ಕಾಫಿ ಉಳಿಯಲ್ಲ, ಕಾಫಿನೂ ಉಳಿಯಲ್ಲ. ಅದೇ ಥರ ಬೇರೆ ಥರದ ನ್ಯಾಚುರಲ್ ಡಿಸಾಸ್ಟರ್ಸ್ ಆಗೋಕ್ಕೂ ಅವಕಾಶ ಇದೆ. ಅಷ್ಟು ಜಾಸ್ತಿ ಆಗಿದೆ ಮಳೆ ಈಗಾಗಲೇ. ತಡಿಬೇಕಲ್ಲ ಭೂಮಿ, ಕಾಯಿ ತಡಿಲಿಕ್ಕೆ ಅಷ್ಟು. ಅಲ್ಲ, ಒಂದು 2 ಜನ ಇದ್ರೂ ಸಾಕು. ನಾನು ಮಾತಾಡಿದ್ನಲ್ಲ ಅಂತ ಹೇಳ್ಬಿಟ್ಟೆ ಮಾತಾಡೋದು. ಇದು ನಾಟಿ ಮಾಮೂಲಿ ಇಲ್ಲಿ ಲೋಕಲ್ ನಾಟಿ ಕ್ವಾಲಿಟಿ ಒಳ್ಳೇದು. ಆದರೆ ಕ್ರಾಪ್ ಜಾಸ್ತಿ ಆಗುತ್ತೆ, ಅದು ಕಡಿಮೆ ಅಲ್ವಾ ಸರ್? ಇದು ಪಾಮ್ ಅದು? ಇದು ತಾಳೆ. ಇದು ಎಷ್ಟಿದೆ? ತಾಳೆ ಒಂದು 150 ಇದೆ. ಗದ್ದೆಗೆ ಮಾತ್ರ ಹಾಕಿದ್ವಿ. ಓ, ಇದು ಫಸ್ಟ್ ಗದ್ದೆ ಇತ್ತು ಆಗಿತ್ತು? ಇದು ಕೆಳಗಡೆ ಗದ್ದೆ, ಇಲ್ಲಿ ಕೆಳಗಡೆ ಇರೋದು? ಇಲ್ಲಿಂದ ಕೆಳಗಡೆ ಗದ್ದೆ. ಕ್ರಾಪ್ ಇದೆ ಸರ್ ಇದು ಪಾಮ್? ಇದೆ, ಕಡಿತಾ ಇಲ್ಲ. ಅದು ರೇಟ್ ತೀರಾ ಕಡಿಮೆ ಆಗಿದೆ, ಅದಕ್ಕೆ ಸುಮಾರು ಖರ್ಚು ಬರುತ್ತೆ. ಅದು ಮುಳ್ಳು. ಇದು ಕೆರೆ ಏನಕ್ಕೆ ಯೂಸ್ ಮಾಡ್ತೀರಿ ಸರ್? ಇದು ಫಿಶ್ ಏನಾದರೂ? ಒಂದು ನನಗೆ ಬೋರ್ವೆಲ್ಲಿಂದ ನೀರು ಹೊಡಿಲಿಕ್ಕೆ ಬೇಸಿಗೆಲಿ ಬೋರ್ವೆಲ್ಲಿಂದ ಉಪಯೋಗಿಸ್ತೀನಿ. ಬೋರ್ವೆಲ್ದು ಏನಾದರೂ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿಂದನೂ ನೀರು ಹೊಡಿಲಿಕ್ಕೆ ಅಂತ ಮಾಡ್ಕೊಂಡಿದ್ದೀನಿ. 125/125 ಇದೆ. 125/110 ಏನೋ ಬರುತ್ತೆ ಹೀಗೆ. ಇದು ಮೀನು ಸಾಕಾಣಿಕೆ ಮಾಡಿ ಮೀನು ಬಿಟ್ಟಿದ್ದೀವಿ. ಇವಾಗ ಪ್ರೆಸೆಂಟ್ ಇದೆಯಾ? ಮೀನು ಬಿಟ್ಟಿದ್ದೀವಿ ಒಂದು 12,000 13 ಸ್ವಲ್ಪ ಮೀನು. ಯಾಕಂದ್ರೆ ಕಮರ್ಷಿಯಲ್ ಮಾರ್ಲಿಕ್ಕೆ ಅಂತ ಅಲ್ಲ, ಯಾವಾಗ ಹಬ್ಬ ಹರಿದಿನಗಳಲ್ಲಿ ಬೇಕಾಗುತ್ತೆ ಹಿಡ್ಕೊಳ್ಳಿಕ್ಕೆ. ಕಳೆದ ವರ್ಷ ದೀಪಾವಳಿಲಿ ಸ್ವಲ್ಪ ಹಿಡಿದಿದ್ವಿ. ಇದೇನಾಗಿದೆ, ನೀರು ಆಳ ತುಂಬಾ 25 ಅಡಿ ಡೆಪ್ತ್ ಇದೆ. ಇಲ್ಲಿಂದ 25 ಅಡಿ 25 ಅಡಿ ನೀರು ಇದೆ ಸ್ಟೋರೇಜು. ಬಲೆಗೆ ಸಿಗೋದಿಲ್ಲ ಅವು, ದೊಡ್ಡವೆಲ್ಲ ಕೆಳಗಡೆ ಹೋಗ್ತವೆ. ಇದಾವೆ ಒಂದು 3, 4, 5 kg 6 kg ಎಲ್ಲ ಬಂದಿದ್ದಾವೆ. ಎಲ್ಲ ಇದಾವೆ, ಎಲ್ಲ ಒಂದೇ ಥರ ಈವನ್ ಸೈಜ್ ಬಂದಿಲ್ಲ. ಕೆಲವೆಲ್ಲ 2 kg 2.5 kg 3 kg 1.5 kg ಎಲ್ಲ ಥರದ್ದು ಇದೆ. ಒಂದು 5 ಜಾತಿ ಮೀನು ಬಿಟ್ಟಿದ್ವಿ. ಹಣ್ಣಿನ ಗಿಡ ಹಾಕಿದ್ದೀನಿ, ಯಾವುದು ಬಿಟ್ಟಿಲ್ಲ. ಎಲ್ಲ ಬಟರ್ ಫ್ರೂಟ್ ಇಲ್ಲಿ ಹೋದಾಗ ಯಾವುದು ಸಿಗುತ್ತೋ ಅದು ನಮ್ಮ ವೆದರ್ಗೆ ನಮ್ಮ ನೇಚರ್ಗೆ ಆಗೋಂಥದ್ದು. ಇನ್ನು ಪ್ಲಾನ್ ಇದೆಯಾ ಫ್ರೂಟ್ಸ್ ಬೇರೆ 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 ನಮ್ಮ ವೆದರ್ಗೆ ಸೂಟ್ ಆಗತ್ತ ಸಿಕ್ಕಿದ್ರೆ ತಂದು ಹಾಕ್ತೀನಿ. ಅಂದರೆ ಕಮರ್ಷಿಯಲ್ ಆಗಿ ಅಲ್ಲದೆ ಇದ್ರು ಇರಬೇಕು ಅಂತ ನಮಗೆ ಉಪಯೋಗ ಆಗುತ್ತೆ. ನಮ್ಗೆ ಬೆಳೆಯೋದು ಅಂದರೆ ಒಂದು ಯಾವುದೇ ಎಲ್ಲ ಥರದ್ದು ಬೆಳಿಬೇಕು ಅಂತ ಕ್ರಾಪ್ ಬಂದಿರೋದು. ಅಡಿಕೆದು ಎಷ್ಟು ಎಕರೆಯಲ್ಲಿ ಬರುತ್ತೆ ಸರ್ ಇದು? ಅಡಿಕೆ ಒಟ್ಟು ಒಂದು 4-4.5 ಸಾವಿರ ಗಿಡ ಇದೆ. ಒಂದು ಎಕರೆಯಲ್ಲಿ ಎಷ್ಟು ಗಿಡ ಹಾಕಬಹುದು? ಒಂದು ಎಕರೆಗೆ ಅಡಿಕೆ ಎಷ್ಟು? 3 ಎಕರೆ. 3 ಎಕರೆಗೆ 2,000 ಗಿಡ ಇದೆ. ಅಲ್ಲೆಲ್ಲ ಸಪೋರ್ಟ್ ಅಲ್ಲ ಅದು ಕಾಣಿಸ್ತೀವಿ. 3 ಎಕರೆ ಸಪೋಟ ಇದೆ. ಅಲ್ಲೊಂದು 3 ಎಕರೆ, ಮನೆ ಹತ್ರ 3 ಎಕರೆ ಸಪೋಟ ಮತ್ತು ರೋಬಸ್ಟ ಇದೆ. ಇಲ್ಲಿ ಇದು ಯಾವ ಅಡಿಕೆ ಇವೆಲ್ಲ? ಇದೆಲ್ಲ ತೀರ್ಥಹಳ್ಳಿ. ಇದು ಈಗ ಈ ಸರಿ ಫಸ್ಲು ಬರ್ತಾ ಇರೋದು. 4ನೇ ವರ್ಷ. ಈ ಫಸಲು ಬರ್ತಿದೆಯಲ್ಲ? ಇದೆ ಫಸ್ಟ್ 4 ಡಿಸೆಂಬರ್ ಬಂದರೆ 4 ವರ್ಷ ಆಗುತ್ತೆ ನಾಟಿ ಮಾಡಿ. ನಾನೇ ನರ್ಸರಿ ಬೀಜ ತಂದು ನರ್ಸರಿ ಮಾಡಿ ನಾವೇ ನರ್ಸರಿ ಮಾಡಿ ನೆಟ್ಟಿದ್ದು. ನನ್ನ ಮಿಸಸ್ ಎಲ್ಲ ಕೆಲಸ ಮಾಡ್ತಾಳೆ, ನರ್ಸರಿ ಕೆಲಸ ಅದು ಇಲ್ಲ. ಮಧ್ಯದಲ್ಲಿ ನನಗೆ ಮಿಸಸ್ ಇಲ್ಲ ಅಂದರೆ ತೋಟ ನೋಡ್ಕೊಳಕ್ಕಾಗಲ್ಲ. ನಾನು ಬೆಳಿಗ್ಗೆ ಹೋದರೆ ಸಂಜೆ ಬರೋ, ಮಧ್ಯ ಹಿಂಗೆ ಟೈಮ್ ಆಗೋಗ ಬರ್ತೀನಿ, ತೋಟದಲ್ಲಿ ಇರ್ತೀನಿ. ಹೆಚ್ಚಿನ ಕೆಲಸ ಅವರೇ ನೋಡ್ಕೊಳ್ಳೋದು ತೋಟದಲ್ಲಿ. ಈಗ ಏಲಕ್ಕಿ ಅಲ್ಲ? ಇದು ಪೂರ್ತಿ ಇದೊಂದು 2 ಕಡೆ ಹಿಂಗೆ ಬರ ಇದೆ. ಇನ್ನೊಂದು ಕಾಲುವೆ ಹರಿಯುತ್ತೆ. ಅದು ಸುಮ್ಮನೆ ಹಾಗೆ ಏನೂ ಬೆಳೆಯೋಕ್ಕಾಗಲ್ಲ ಅಂತ ಏಲಕ್ಕಿ ಹಾಕಿ ಇದೆಲ್ಲ ಫಸಲು ಕೊಡ್ತಿದ್ದೆ ಸರ್? ಫಸಲು ಬರ್ತಾ ಇದೆ ಏಲಕ್ಕಿ. ಕಳೆದ ವರ್ಷ ಒಂದು 30-40 kg ಆಗಿತ್ತು. ಈ ವರ್ಷನೂ ಇದೆ. ಎಲ್ಲ ಗಿಡದಲ್ಲೂ ಬಂದಿದೆ, ಇಲ್ಲ ಒಂದೊಂದು ಗಿಡದಲ್ಲಿ ಇಲ್ಲ ಫಸಲು. ಬಟ್ ಭಾರಿ ಸ್ಟ್ರಗಲ್ ಮಾಡಿದ್ದೀನಿ ಇದು ಅಡಿಕೆ ಈ ಲೆವೆಲಿಗೆ ತರಕ್ಕೆ. ಇಲ್ಲ 4 ವರ್ಷಕ್ಕೆ ಈ ಮಟ್ಟಕ್ಕೆ ಬರೋದಿಲ್ಲ. ಸತತ ಪ್ರಯತ್ನ. ಪ್ರತಿ ವರ್ಷ ಇದನ್ನು ಹಾಕ್ತೀನಿ. ಒಂದು 2 ವರ್ಷ ಅಮೌಂಟ್ ಬರ್ಬೇಕು ನನಗೆ. ಅದು ಬರುತ್ತೆ ಅಂತ ವೆಯ್ಟ್ ಮಾಡ್ತೀವಿ. ಅದು ಬಂದರೆ ಯಾಕೆ ಟ್ರಾನ್ಸ್ಫರ್ ಮಾಡ್ಬೋದು. ಆಯಿತು, ಅದು ಹಾಕಿ. ಆಮೇಲೆ ಅದೊಂದು ಪೇಮೆಂಟ್ ಇದೆಯಲ್ಲ ಇವತ್ತು ಚೆಕ್. ನಮಸ್ತೆ. ತಮ್ಮ ಹೆಸರು? ಪುರುಷೋತ್ತಮ್ TR ಅಂತೇಳಿ. ಸರ್ ನೀವು ಮೂಲತಃ ಏನಾಗಿದ್ದೀರಿ ಸರ್? ಮೂಲತಃ ನಾನೊಬ್ಬ ರೈತ ಕುಟುಂಬದಿಂದ ಬೆಳೆದು
ಈಗ ನಾನು ಸಿವಿಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿ ಪ್ರಥಮ ದರ್ಜೆ ಲೋಕೋಪಯೋಗಿ ಗುತ್ತಿಗೆದಾರನಾಗಿ ಕೆಲಸ ಮಾಡ್ಕೊಂಡು ಅದ್ರ ಜೊತೆಗೆ ವ್ಯವಸಾಯ ಮಾಡಿಕೊಂಡು ಕಾಫಿ ಇರ್ಬೋದು, ತೆಂಗಿರ್ಬೋದು, ಅಡಿಕೆ, ಸಪೋಟ ಇರ್ಬೋದು, ಎಲ್ಲ ರೀತಿಯ ಹಣ್ಣಿನ ಗಿಡ, ಮಾವಿನ ಗಿಡ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ರ್ಯಾಂಬೋಟನ್ ಇರ್ಬೋದು, ಎಲ್ಲ ಥರದ ರಾಮಫಲ, ಸೀತಾಫಲ, ಎಲ್ಲ ಥರ ಬಟರ್ ಫ್ರೂಟ್ ಇರ್ಬೋದು, ಎಲ್ಲ ಥರದ ಹಣ್ಣಿನ ಗಿಡ, ಕಿತ್ತಳೆ ಗಿಡ ಇರ್ಬೋದು, ಎಲ್ಲವೂ ಬೆಳೆದು ಮತ್ತು ತಾಳೆನೂ ಕೂಡ ಇದೆ. ತೆಂಗು, ಸಪೋಟ, ಅಡಿಕೆ, ಏಲಕ್ಕಿ, ಅದ್ರ ಜೊತೆಗೆ ಅರೇಬಿಕಾ ಕಾಫಿ ಕೂಡ ಇದೆ. ಹಾಗೆ ಇದೊಂದು ಈಗೇನು ನಾವು ನೋಡ್ಕೊಂಡು ಬಂದ್ವಿ ಅಥವಾ ಈಗ ನಾವು ನಿಂತ್ಕೊಂಡಿದ್ವಿ, ಈ ಒಂದು ಬೌಂಡ್ರಿ ಪೂರ ರೋಬಸ್ಟ್ ಇದೆ. ಮತ್ತು ಅದ್ರ ಜೊತೆಗೆ ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನ ಕೂಡ ಬೆಳೆದು ಅಂದರೆ ನಮಗೆ ಒಂದು ಕೆರೆ ಇದೆ. ಕೆರೆಯಲ್ಲಿ ಮೀನು ಕೂಡ ಸಾಕಾಣಿಕೆ ಮಾಡ್ತಾಯಿದ್ದೀನಿ. ಆ ಕೆರೆ ಸುತ್ತ ಜೇನು ಪೆಟ್ಟಿಗೆಗಳನ್ನ ಕೂಡ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ನಾಟಿ ಕೋಳಿನ ಒಂದು ಗೂಡು ಕೂಡ ಕೆರೆ ಒಂದು ಮೂಲೆಯಲ್ಲಿ ಇಟ್ಟು ಅದರದ್ದು ಏನು ವೇಸ್ಟ್ ಬರುತ್ತೆ ಅದು ಮೀನುಗಳಿಗೆ ಆಹಾರ ಆಗೋ ರೀತಿ ಮಾಡಿ, ಅದ್ರ ಜೊತೆಗೆ ಈ ಮೀನುಗಳಿಗೆ ಈ ನಾಟಿ ಕೋಳಿಯಿಂದ ನಮಗೆ ಈ ಕಡೆ ಮೊಟ್ಟೆನೂ ಸಿಗುತ್ತೆ, ಹಾಗೆ ಮೀನುಗಳಿಗೆ ಆಹಾರನೂ ಆಯಿತು. ಈ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡು ಜೇನು ಕೂಡ ಸಾಕಾಣಿಕೆ ಮಾಡ್ತಾಯಿದ್ದೀನಿ. ಒಟ್ಟಾರೆ ಒಂದು ರೈತ ಕುಟುಂಬದಲ್ಲಿ ಏನೆಲ್ಲ ಮಾಡ್ಬೋದು ಒಂದು ಹಳ್ಳೀಲಿ ಇಟ್ಕೊಂಡು ಅನ್ನೋದು ಒಂದು ಸಣ್ಣ ಪ್ರಯತ್ನನ ನನ್ನ ವೃತ್ತಿ ಜೀವನದ ಜೊತೆಗೆ ವ್ಯವಸಾಯದ ಒಂದು ಭಾಗವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೀವು ಈ ಅಡಿಕೆ ಮತ್ತು ಇದಕ್ಕೆ ರೋಬಸ್ಟ ಇವಕ್ಕೆಲ್ಲ ಏನು ಇದು ಕೊಡ್ತೀರಾ? ನಾನು ಹೆಚ್ಚಿನದಾಗಿ ಸಾವಯವ ಕೃಷಿ ಮೇಲೆ ಅವಲಂಬಿತನಾಗಿದ್ದೀನಿ. ದನಿನ ಗೊಬ್ಬರ ಇರ್ಬೋದು ಅಥವಾ ಕೋಳಿ ಗೊಬ್ಬರ ಇರ್ಬೋದು, ಈ ಥರದ್ದು ಇದನ್ನೇ ಹೆಚ್ಚಿನಾಗಿ ಇದು ಮಾಡ್ತೀವಿ. ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು ಈ ಒಂದು ಏರಿಯಾಕ್ಕೆ ಭಾಳ ವಿರಳ, ಕಡಿಮೆ. ಹಾಗೆ ಮೆಡಿಸಿನ್ ಕೂಡ ನಾನು ಜಾಸ್ತಿ ಏನು ಹೊಡೆಯೋದಿಲ್ಲ. ರೋಬಸ್ಟಕ್ಕೆ ಯಾವುದೇ ಮೆಡಿಸಿನ್ ಹೊಡೆಯೋಂಥ ಅವಶ್ಯಕತೆ ಬರೋದಿಲ್ಲ. ಹಾಗೆ ಇಲ್ಲಿ ಜೇನು ಇರೋದ್ರಿಂದ ನಾವು ಯಾವ್ದಾದ್ರು ಬೇರೆ ರೀತಿ ಪಾಯ್ಸನಸ್ ಏನೋ ಸ್ಪ್ರೇ ಮಾಡಿದ್ರೆ ಜೇನು ಕೂಡ ಇರೋದಿಲ್ಲ. ಹೋಗ್ತೇವೆ. ಮಳೆಗಾಲದಲ್ಲಿ ಜೇನು ಸಾಕಾಣಿಕೆ ಭಾರಿ ಕಷ್ಟ. ಇಲ್ಲಿ ಕಡ್ಜ ಅನ್ನೋದು ಒಂದು ಇದು ಬರುತ್ತೆ, ಅದು ಒಕ್ಕಲನ್ನೇ ಇದು ಮಾಡಿಬಿಡುತ್ತೆ, ನುಗ್ಗಿ ಹುಳನ ಸಾಯ್ಸಾಕತ್ತೆ. ಈ ರೀತಿ ಜೇನಿಗೂ ಇತ್ತೀಚಿನ ದಿನಗಳಲ್ಲಿ ರೋಗಗಳು ತುಂಬ ಬರ್ತವೆ. ನೋಡ್ಕೊಳ್ಳೋದು ಯಾರು ಸರ್? ನಾನು ಸಮಯ ಆದಾಗ, ಅವಕಾಶ ಆದಾಗ ನಾನು ತೋಟಕ್ಕೆ ಬರುವಂಥದ್ದು. ಮತ್ತು ಪ್ರತಿದಿನ ನನ್ನ ಬೆಳಗಿನ ವಾಕ್ ಕೂಡ ನಾನು ಈ ಬೌಂಡ್ರಿ ಒಳಗಡೆ ಮಾಡಿ, ಮತ್ತು ನಂದು ಏನು ಲೋಕೋಪಯೋಗಿ ವೃತ್ತಿ ಮಾಡ್ತಾಯಿದ್ದೀನಿ, ನನ್ನ ಪ್ಲ್ಯಾಂಟ್ ಇದೆ, ಅಲ್ಲಿಗೆ ಒಂದು ರೌಂಡ್ ಹೋಗ್ತೀನಿ. ಹೆಚ್ಚಿನ ಇದನ್ನು ಎಲ್ಲ ಮೇಂಟೆನೆನ್ಸು ಅಥವಾ ಆಗುವುಗಳನ್ನ ನೋಡೋದು ನನ್ನ ಶ್ರೀಮತಿಯವರು ಸುನೀತಾ ಅವರು ಇದನ್ನು ಮೇಂಟೈನ್ ಮಾಡ್ತಾರೆ. ಪ್ರತಿಯೊಂದು ಅವರೇ ನೋಡೋದು. ಪ್ರತಿದಿನ ತೋಟಕ್ಕೆ ಹೋಗಿ ಅವರೇ ಕೆಲಸ ಮಾಡಿಸೋದು ಕೂಡ ಅವರೇನೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.